ಕೆಲವರು ಅಧಿಕಾರಿಗಳು ಸಾಮಾನ್ಯವಾಗಿ ಸಾರ್ವಜನಿಕರ ಸಮಸ್ಯೆಗಳನ್ನು ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ತಗೊಳ್ಳೋದಿಲ್ಲ. ಸೊ 1, 2, 3 ಬಾರಿ ನಮ್ಮ ಬಳಿ ಅಂಥ ಸಮಸ್ಯೆ ಬಂದಾಗ ಕೆಲವು ಅಧಿಕಾರಿಗಳು ನಿರ್ಲಕ್ಷಿಸ್ತಾರೆ ಅಂತ ಆ ಥರ ಬಂದಾಗ ಮತ್ತು ನಾವು ಮೀಟಿಂಗ್ ಕರೆದ್ರೂ ಕೂಡ ಆ ಮೀಟಿಂಗೂ ಬರೋದಿಲ್ಲ, ಪಬ್ಲಿಕ್ಕಿಂದ ಅಹವಾಲುಗಳನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಇದ್ದಾಗ ಸಾಮಾನ್ಯವಾಗಿ ನಾನು ಅಂಥ ಕೋಪವನ್ನು ಮಾಡ್ಕೊಳ್ಳೋದಿಲ್ಲ. ಬಟ್ ಈ ಸಂದರ್ಭದಲ್ಲಿ ನನಗೂ ಕೂಡ ಸ್ವಲ್ಪ ಕೋಪ ಬಂತು. ಯಾಕಂದರೆ ಪಬ್ಲಿಕ್ ಸಮಸ್ಯೆಗಳನ್ನು ಅಟೆಂಡ್ ಮಾಡ್ತಾ ಇಲ್ಲ ಸರಿಯಾಗಿ, ಮತ್ತು ನಾನು ಮೀಟಿಂಗ್ ಕರೆದ್ರೂ ಬಂದಿಲ್ಲ ಅಂತ ಹಿಂದೆನೂ ಈ ಥರ ಆಗಿದೆ, ಮೀಟಿಂಗ್ ಕರೆದ್ರೆ ಬರದೇ ಇರೋದು. ಸೊ ಹಾಗಾಗಿ ಸ್ವಲ್ಪ ಕೋಪ ಮಾಡಿದ್ದೇನೆ. ಬಟ್ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ಆ ಥರ ಕೋಪ ಮಾಡಬಾರ್ದಿತ್ತು. ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳು ಬರ್ತವೆ, ಬಟ್ ಕೋಪದಿಂದ ಯಾವುದು ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಿಷಾದವನ್ನು ವ್ಯಕ್ತಪಡಿಸಿದ್ದೇನೆ. ಅದು ಎಲ್ಲ ಡಿಪಾರ್ಟ್ಮೆಂಟ್, ನನ್ನ ಕ್ಷೇತ್ರ ಸಂಬಂಧಪಟ್ಟಂಗೆ ಎಲ್ಲ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳಿಗೆ ಮಾತನಾಡ್ತಿದ್ದೆ. ಸೊ ಈಗಾಗಲೇ ನಾನು ಹೇಳಿದ್ದೇನೆ, ಕೋಪದಿಂದ ಯಾವುದು ಸಮಸ್ಯೆಗಳು ನಿವಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಕೂಡ ಮನುಷ್ಯ, ಒಂದು ಸಾಮಾನ್ಯವಾಗಿ ಆಗೋದಿಲ್ಲ, ನನ್ನ ಕಡೆಯಿಂದ ಈ ಥರ ಆಗಿದೆ, ವಿಷಾದ ವ್ಯಕ್ತಪಡಿಸಿದ್ದೇನೆ. ಥ್ಯಾಂಕ್ ಯು. BJPಯವರು ನಾಗೇಂದ್ರ ಅವರ ವಿಷಯವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಗೆ ಪಬ್ಲಿಕ್ಕಿನ ಸಾರ್ವಜನಿಕರ ಸಮಸ್ಯೆ, ವಿಶೇಷವಾಗಿ ಬರಗಾಲದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆಸಕ್ತಿನೂ ಇಲ್ಲ, ಸಮಯನೂ ಇಲ್ಲ. ರಾಜಕಾರಣ ಬಿಟ್ಟರೆ ಅವ್ರಿಗೆ ಪಬ್ಲಿಕ್ಕಿನ ಧ್ವನಿ ಆಗಬೇಕು ಅಂತಕ್ಕಂಥದ್ದು ಅವರ ಉದ್ದೇಶನೂ ಇಲ್ಲ. ನಾವು ಸರ್ಕಾರ ಆಗಿ ಆಹ್ವಾನಿಸಿದ್ದೇವೆ, ನಾಗೇಂದ್ರ ಸಮಸ್ಯೆ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ ಬನ್ನಿ ಅಂತ. ಚರ್ಚೆಗೂ ಕೂಡ ಬರೋದಕ್ಕೆ ರೆಡಿ ಇಲ್ಲ. ಆ ಸಂದರ್ಭದಲ್ಲಿ ಏನು ಮಾಡೋದು? ಚರ್ಚೆ ಮಾಡಿದ್ರೆ ಅದೇ ನಾಗೇಂದ್ರ ಗಿಲ್ಟಿ ಅಥವಾ ನಿಮ್ಮ ಹತ್ರ ಏನೋ ದಾಖಲೆ ಇದೆ, ನಿಮ್ಮ ಬಳಿ ಏನೋ ಒಂದು ಪ್ರೂಫ್ ಇದೆ ಅಂದರೆ ಬನ್ನಿ, ಅಸೆಂಬ್ಲಿ ನಡೀತಾ ಇದೆಯಲ್ಲ, ಚರ್ಚೆ ಮಾಡೋಣ, ಸಾಬೀತು ಮಾಡಿ. ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಆರ್ಗ್ಯುಮೆಂಟನ್ನು ನೀವು ಅಲ್ಲಿ ಮಂಡಿಸಿ. ಅದಕ್ಕೂ ಕೂಡ ತಯಾರಿಲ್ಲ. ಸಾರ್ವಜನಿಕರ ಸಮಸ್ಯೆಗಳು ಚರ್ಚೆ ಮಾಡೋಕ್ಕೆ ತಯಾರಿಲ್ಲ, ರೈತರ ಸಮಸ್ಯೆ ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ಬರಗಾಲ ನಾವೆಲ್ಲ ಒಟ್ಟಾಗಿ, ಅದು ನಾವು ಆಡಳಿತ ಪಕ್ಷ, ವಿರೋಧ ಪಕ್ಷ ನಾವೆಲ್ಲ ಸೇರಿ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಪರಿಹಾರ ಪಡ್ಕೋಬೇಕಾಗಿದೆ. ಅದಕ್ಕೂ ಕೂಡ ಬರಕ್ಕೆ ರೆಡಿ ಇಲ್ಲ. ಇಂಥ ಬರೀ ರಾಜಕಾರಣ ಮಾಡೋದಕ್ಕೆ BJPಯವರು ಸಜ್ಜಾಗಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕದ ರಾಜಕಾರಣಕ್ಕೆ ಒಳ್ಳೆಯದಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತೊಂದು ಕಡೆಗೆ ಈ ನಿನ್ನೆ ಮುಖ್ಯಮಂತ್ರಿಗಳನ್ನ ಗೌತಮ್ ಅದಾನಿ ಅವರು ಭೇಟಿ ಮಾಡಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟೀಕೆ ಮಾಡ್ತಾ ಇದ್ದಾರೆ. ಏನಂತಂದು ಹೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಅದಾನಿ ಅವರ ಬಗ್ಗೆ ಟೀಕೆ ಮಾಡ್ತಾರೆ, ಇಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ ಅನ್ನೋಂಥ ವಿಚಾರ. ನೋಡಿ, ರಾಜ್ಯ ಸರ್ಕಾರ ಯಾರೇ ಒಬ್ಬ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀನಿ ಅಥವಾ ನಿವೇಶನ ಮಾಡ್ತೀನಿ ಅಥವಾ ನನ್ನ ಹತ್ರ ಯಾವುದೇ ಒಂದು ಪ್ರಪೋಸಲ್ ಇದೆ ಅಂತ ಬಂದರೆ ನಾವು ಕೂತ್ಕೊಂಡು ಮಾತನಾಡಬೇಕಾಗುತ್ತೆ. ಮಾತನಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಎಲ್ಲಿ ಆಕ್ಷೇಪ ಇದೆ ಅಂದರೆ, ಕೇಂದ್ರ ಸರ್ಕಾರದವರು ಅದಾನಿ ಕಂಪನಿಗೆ ದತ್ತು ಪಡ್ಕೊಂಡು ಇರೋದು ಬರೋದು, ಕಾಂಟ್ರಾಕ್ಟು ಇರೋದು ಬರೋದು ಎಲ್ಲ ಬಿಸ್ನೆಸ್ಸು ಬೇರೆಯವರಿಂದ ಕಿತ್ಕೊಂಡು ಅದಾನಿಯವ್ರಿಗೆ ಕೊಟ್ಟಿರ್ತಕ್ಕಂಥ ನಿದರ್ಶನಗಳಿದಾವಲ್ಲ, ಅದ್ರ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ಮಾತನಾಡಿರೋದು. 4 ಕಾಂಟ್ರಾಕ್ಟ್ 10 ಕಾಂಟ್ರಾಕ್ಟ್ ರಾಜ್ಯ ಸರ್ಕಾರದಲ್ಲಿ ಇದ್ದು 1 ಅದಾನಿಗೆ ಹೋಗಿ 9 ಬೇರೆಯವ್ರಿಗೆ ಹೋದರೆ, 2 ಅದಾನಿಗೆ ಹೋಗಿ 8 ಬೇರೆ ಬೇರೆ ಕಂಪನಿಗೆ ಹೋದರೆ ಪ್ರಾಬ್ಲಮ್ ಇಲ್ಲ. ಆದರೆ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಬಿಸ್ನೆಸ್ಸು ಹೊರಗೆ ಬಂದ್ರೂ ಎಲ್ಲವೂ ಅದಾನಿಗೆ ಹೋಗುತ್ತೋ ಅಲ್ಲ, ಮ್ಯಾನಿಪುಲೇಷನ್ ಮಾಡಿ ಪ್ರಧಾನಮಂತ್ರಿಗಳ ನಿಕಟ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ಎಲ್ಲ ಮ್ಯಾನಿಪುಲೇಟ್ ಮಾಡಿ ಎಲ್ಲ ಏರ್ಪೋರ್ಟು ಅದಾನಿಗಳಿಗೆ, ಅದಾನಿ ಕಂಪ್ನಿಗೆ, ಎಲ್ಲ ಪೋರ್ಟು ಅದಾನಿ ಕಂಪ್ನಿಗಳಿಗೆ, ಎಲ್ಲ ಸಿಮೆಂಟ್ ಪ್ಲಾಂಟು ಅದಾನಿ ಕಂಪ್ನಿಗೆ, ಯಾವ ಕಂಪ್ನಿ ಅವರ ಮಾತನ್ನು ಕೇಳದೇ ಇದ್ದಾಗ ಅವ್ರ ಮೇಲೆ ED CBI ದಾಳಿ ನಡೆದಿರ್ತಕ್ಕಂಥದ್ದು ಎಲ್ಲವನ್ನು ನೋಡಿದ್ದೇವೆ. ಅದು ಮಾತ್ರ ನಾವು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ವಿರೋಧ ಮಾಡಿರೋದು. ನ್ಯಾಯವಾಗಿ ಟೆಂಡರ್ ಹಾಕಿ ಸರಿಯಾಗಿ ಇದ್ದರೆ ನೀವು ಯಾವುದೋ ಬಿಸ್ನೆಸ್ ಮಾಡ್ತೀವಿ ಅಂದರೆ ನಮಗೇನು ಆಕ್ಷೇಪ ಇಲ್ಲ. ಸೊ
ಸೊ ಅದರಲ್ಲಿ ವ್ಯತ್ಯಾಸ ಇದೆ. ಅದು BJPಯವರು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಪಾರ್ಕ್ಗಳಲ್ಲಿ 5% ಜಾಗವನ್ನು ತೆಗೆದುಕೊಳ್ಳೋ ವಿಚಾರಕ್ಕೆ ಏನು ಸರ್ ಅದು ಎಲ್ಲದಕ್ಕೆ ತಗೊಂಡ್ಕೊಳ್ಬೇಕು ಅಂತಿಲ್ಲ. ಸರ್ಕಾರದ ಸಂಸ್ಥೆಗಳು ಸರ್ಕಾರದ ಅಂಥ ಅಗತ್ಯ ಇದ್ದರೆ ಮಾತ್ರ ತಗೊಳ್ತಕ್ಕಂಥದ್ದು ಅಂತ ಇದೆ. ಅದೂ ಕೂಡ ಅದಕ್ಕೊಂದು ನ್ಯಾಯ ಪ್ರಕ್ರಿಯೆ ಎಲ್ಲ ಮಾಡಿದ್ದಾರೆ. ಅದರಿಂದ ಭಾಳಷ್ಟು ಅಭಿವೃದ್ಧಿ ಎಲ್ಲೆಲ್ಲೋ ಪ್ರಾಜೆಕ್ಟ್ಸ್ಗೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು ಬಂದಿರತಕ್ಕಂಥ ಮಾಹಿತಿ ಮೇಲೆ ಮಾಡಿದ್ದಾರೆ ಅಷ್ಟೇ. ಸರ್, ಈಗ ಅದಕ್ಕೆ ವಿರೋಧ ಆಗಿದೆ, ವಿಪಕ್ಷಗಳು ವಿರೋಧ ಮಾಡ್ತಿದ್ದಾರೆ. ಎಲ್ಲಿ ವಿಪಕ್ಷಗಳು ಎಲ್ಲಿ ವಿರೋಧ ಮಾಡ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಶೋಕ್ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ. 65% ಕಮಿಷನ್ ತಗೋತಾ ಇದ್ದಾರೆ. ಅದೇ ಅಸೆಂಬ್ಲಿ ಚರ್ಚೆ ಮಾಡಲಿ. ಸುಮ್ಮನೆ ಹೋಗ್ತಾ ಏನೋ ಒಂದು ಹೇಳಿ ಹೋಗ್ಬಿಟ್ರೆ ಅದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ? ಬಂದು ಚರ್ಚೆ ಮಾಡಲಿ, ದಾಖಲೆ ಕೊಡಲಿ, ಎಲ್ಲಿ ಏನು ಅವ್ರ ಹತ್ರ ಮಾಹಿತಿ ಇದೆ ಅದೆಲ್ಲ ಸದನದ ಮುಂದೆ ಹೇಳಿ. ಹೌಸಲ್ಲಿ ಸುಮ್ಮನೆ ಟೈಮ್ ಪಾಸ್ಗೆ ಪ್ರಸ್ತಾಪ ಮಾಡೋದು ಒಂದು, ನೋಟಿಸ್ ಕೊಟ್ಟು ಚರ್ಚೆ ಮಾಡೋದು. ಹೌಸ್ದ ಸದನದ ನಿಯಮಗಳಿದಾವಲ್ಲ, ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? ಯಾಕೆ ಮುಂದೆ ಬರಲಿ, 3 ಅವರ್ ಚರ್ಚೆ ಮಾಡೋಣ ಬನ್ನಿ ಅಲ್ವಾ? ಆ ಧೈರ್ಯ ಅವ್ರಿಗಿಲ್ಲ. ರಾಜಕಾರಣ ಮಾಡೋಕ್ಕೆ ನಾಗೇಂದ್ರ ಇಶ್ಯೂವನ್ನು ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು.